ಇನ್ನು ಸಹಜವಾಗಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗುತ್ತೆ ಅನ್ನುವಂಥ ವಿಚಾರ ತಿಳಿತಾ ಇದ್ದ ಹಾಗೆ ನಟ ದರ್ಶನ್, ಕೊಲೆ ಆರೋಪಿ ದರ್ಶನ್ ಸ್ವಲ್ಪ ಟೆನ್ಷನ್ ನಲ್ಲಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಯಾಕಂತ ಅಂದ್ರೆ ಅವರ ಪತ್ನಿ ಮೊನ್ನೆ ಬಳ್ಳಾರಿ ಜೈಲಿಗೆ ವಿಸಿಟ್ ಮಾಡಿದಂಥ ಸಂದರ್ಭದಲ್ಲಿ ಈ ವಿಚಾರವನ್ನು ಅವ್ರಿಗೆ ಹೇಳಿದ್ದಾರೆ ಅನ್ನುವಂಥದ್ದು ಗೊತ್ತಾಗಿತ್ತು. ಅದೇ ಚಾರ್ಜ್ ಶೀಟ್ ಅನ್ನ ಕೆಲವೇ ದಿನಗಳಲ್ಲಿ ಸಬ್ಮಿಟ್ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು. ಆಮೇಲೆ ಅದಕ್ಕೆ ತಕ್ಕ ಹಾಗೆ ನಿನ್ನೆ ಗೃಹ ಸಚಿವರೆಲ್ಲ ಹೇಳಿಕೆಗಳನ್ನ ಕೊಟ್ಟಂತಹ ನಂತರದಲ್ಲಿ ಈ ವಿಚಾರ ಜೈಲ್ ಸಿಬ್ಬಂದಿಯಿಂದ ಸಹಜವಾಗಿ ಗೊತ್ತಾಗಿದೆ ನಟ ದರ್ಶನ್ ಅವರಿಗೂ ಕೂಡ. ಹೀಗಾಗಿನೇ ನಟ ದರ್ಶನ್ ಸ್ವಲ್ಪ ಟೆನ್ಷನ್ ನಲ್ಲಿದ್ದಾರೆ. ಅದರಲ್ಲೂ ಕೂಡ A2 ಇದ್ದಂತ ಅವರ ಅಂದ್ರೆ A2 ಅವರು ಅಕ್ಯೂಸ್ಡ್ ನಂಬರ್ 2 ಆದಂಥದ್ದು ದರ್ಶನ್ ಅವರನ್ನ A1 ಮಾಡಲಾಗುತ್ತೆ ಅನ್ನುವಂಥ ವಿಚಾರ ತಿಳಿತಾ ಇದ್ದ ಹಾಗೆ ಮತ್ತಷ್ಟು ತಲೆಬಿಸಿಯಲ್ಲಿದ್ದಾರೆ ಅನ್ನುವಂಥ ಸಂಗತಿ ತಿಳಿದು ಬರ್ತಾ ಇದೆ. ವಿನಾಯಕ್ ನಮ್ಮ ಪ್ರತಿನಿಧಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ಮತ್ತಷ್ಟು ಡೀಟೇಲ್ಸ್ ಅನ್ನ ಕೊಡ್ತಾರೆ. ವಿನಾಯಕ್, ನಿನ್ನೆ ಸಂಜೆ ಸಂದರ್ಭದಲ್ಲಿ ಅವರು ಈ ಟಿವಿಗೆ ಬೇಡಿಕೆ ಇಟ್ಟರು ಅನ್ನುವಂಥದ್ದು ಸಂಗತಿ ಗೊತ್ತಾಯ್ತು. ಬಹುಶಃ ಇವತ್ತು ಇಡೀ ದಿವಸ ಕೂತು ಏನೇನು ಆಗ್ತಾ ಇದೆ ಅನ್ನುವಂತ ಗಮನಿಸೋರು ಇದ್ದಾರೆ ಅಂತ ಕಾಣಿಸುತ್ತೆ ದರ್ಶನ್. ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ ಇನ್ಸೈಡ್ ಮಾಹಿತಿ ಇದಕ್ಕೆ ಸಂಬಂಧಪಟ್ಟ ಹಾಗೆ ವಿನಾಯಕ್? ವಿನಾಯಕ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ವಿನಾಯಕ್? ವಿನಾಯಕ್, ಜೈಲಿನ ಮೂಲಗಳಿಂದ ಏನ್ ಡೀಟೇಲ್ಸ್ ಗೊತ್ತಾಗ್ತಾ ಇದೆ? ಯಾಕಂದ್ರೆ ಇವತ್ತು ಹೇಳಿ ಕೇಳಿ ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಬೋದಂತ ಚಾನ್ಸಸ್ ತೀರಾ ಹೆಚ್ಚಿದೆ. ಸಹಜವಾಗಿ ದರ್ಶನ್ ಅವರಿಗೆ ಇವತ್ತು ಒಂದ್ ರೀತಿ ಬಹಳ ಡೇ ಇದ್ದ ಹಾಗೆ ಏನ್ ಗೊತ್ತಾಗ್ತಾ ಇದೆ ಡೀಟೇಲ್ಸ್? ಖಂಡಿತ ಮಲ್ಲೇಶ, ಕಳೆದ 6 ದಿನದಿಂದ ಬರಪ್ಪನ ಆಗ್ರಹ ಜೈಲಿಂದ ಏನು ಬಳ್ಳಾರಿ ಸೆಂಟ್ರಲ್ ಜೈಲಿಗೆ ಬಂದಿರ್ತಕ್ಕಂಥ ನಟ ದರ್ಶನ್ ಅವರಿಗೆ ಒಂದ್ ರೀತಿ ಈಗ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರವೇ ಒಂದ್ ರೀತಿ ಆತಂಕ ಶುರುವಾಗಿರುವಂತದ್ದು. ಅಂತಂದ್ರೆ ಅಲ್ಲಿ ಏನೇನು ಅಂಶಗಳು ಚಾರ್ಜ್ ಶೀಟ್ ಅಲ್ಲಿ ಮೆನ್ಷನ್ ಆಗಿರುವಂತದ್ದು, ಅದರಲ್ಲೂ ಕೂಡ ಪ್ರಮುಖವಾಗಿ A1 ಆರೋಪಿಯನ್ನಾಗಿ ದರ್ಶನ್ ಅವರನ್ನ ಮಾಡ್ತಾರೆ ಅನ್ನೋ ವಿಚಾರ ಕೂಡ ಸಾಕಷ್ಟು ಅವರನ್ನ ಆತಂಕಕ್ಕೆ ದೂಡಿರುವಂತದ್ದು. ಅದರಲ್ಲೂ ಕೂಡ ಕಳೆದ 3-4 ದಿನ ಹಿಂದ್ಗಡೆ ವಿಜಯಲಕ್ಷ್ಮಿ ಅವರು ಕೂಡ ನಟ ದರ್ಶನ್ ಅವರನ್ನ ಭೇಟಿ ಮಾಡಿದ್ರು. ಭೇಟಿ ಬಳಿಕ ಕೆಲವೊಂದಿಷ್ಟು ಕಾನೂನು ಬಗ್ಗೆ ಮಾತಾಡಿದ್ರು. ಅಂದ್ರೆ ಚಾರ್ಜ್ ಸಲ್ಲಿಕೆ ವಿಚಾರದಲ್ಲಿ ಯಾವ್ಯಾವ ಅಂಶಗಳನ್ನ ಸೇರ್ಪಡೆಗೊಳಿಸುವಂತಾದ್ರೂ ಎಷ್ಟು ಸಾಕ್ಷ್ಯಾಧಾರಗಳು ಈಗಾಗಲೇ ಕಲೆ ಹಾಕಿದ್ದಾರೆ, ಈ ಕೇಸ್ ನಲ್ಲಿ ಯಾವ ರೀತಿ ಪರಿಣಾಮ ಬೀರ್ಬೋದು ಮತ್ತು ಈ ಕೇಸ್ ನಲ್ಲಿ ಯಾರ ಪ್ರಮುಖ ಆರೋಪಿ ಆಗ್ಬೋದನ್ನು ಕೂಡ ಸಾಕಷ್ಟು ಚರ್ಚೆಯನ್ನು ಕೂಡ ಮಾಡಿದ್ರು. ಹೀಗಾಗಿ ಆತಂಕದಲ್ಲಿರ್ತಕ್ಕಂಥ ನಟ ದರ್ಶನ್ ಅದ್ರ ಬಗ್ಗೆ ಕೂಡ ಜೈಲು ಸಿಬ್ಬಂದಿಗಳು ನಿರಂತರವಾಗಿ ಚರ್ಚೆ ಕೂಡ ಮಾಡ್ತಾ ಇದ್ದಾರೆ. ಅಂದ್ರೆ ಚಾರ್ಜ್ ಸಲ್ಲಿಕೆ ವಿಚಾರ ಆಯ್ತಾ, ಅದ್ರಲ್ಲಿ ಏನೇನು ಅಂಶಗಳಾಗಿದ್ದಾವೆ, A1 ಆರೋಪಿಯನ್ನಾಗಿ ನಟ ದರ್ಶನ್ ಅವರು ಮಾಡ್ತಾರೆ ಅನ್ನೋ ವಿಚಾರ ಏನೇನು ಬಂತು ಅಂತ ಹೇಳ್ತಾ ಇದ್ರು. ಹೀಗಾಗಿ ಸಿಬ್ಬಂದಿಗಳು ಕೂಡ ಅವರಿಗೆ ಈ ಎಲ್ಲವನ್ನೂ ಡೀಟೇಲ್ ಹೇಳೋ ಮುಂಚೆ ಹೋಗಿ ನಿಮ್ಗೆ ಒಂದು ಟಿವಿ ಅವಶ್ಯಕತೆ ಇದೆ, ನೀವೊಂದು ಮನವಿಯನ್ನ ಕೊಡಿ, ನಾವು ಟಿವಿಯನ್ನ ಅವಕಾಶವನ್ನು ಕೊಡ್ತೀವಿ, ಯಾಕಂದ್ರೆ UTP ಒಬ್ಬ ಕೈದಿ ಆಗಿರೋದಾಗಿ ನಿಮಗೆ ಟಿವಿ ಅವೈಲೇಬಲ್ ಇರುತ್ತೆ, ಅವಕಾಶ ಕೂಡ ಮಾಡ್ಕೊಡ್ತೀವಿ ಅನ್ನೋ ಮಾತು ಕೂಡ ಹೇಳಿದ್ರು. ಹೀಗಾಗಿ ಈಗ ನಿನ್ನೆ ಕೂಡ ಅವರು ಮನವಿ ಸಲ್ಲಿಸಿದ್ರು, ಅದ್ರ ಪ್ರಕಾರವಾಗಿ ಅವರಿಗೆ ಒಂದು ಟಿವಿ ವ್ಯವಸ್ಥೆ ಕೂಡ ಆಗ್ಬೋದು. ಹೀಗಾಗಿ ಒಂದ್ ರೀತಿ ಚಾರ್ಜ್ ಶೀಟ್ ಸಲ್ಲಿಕೆ ವಿಚಾರ ಒಂದ್ ರೀತಿ ನಟ ದರ್ಶನ್ಗೆ ಸಾಕಷ್ಟು ಟೆನ್ಷನ್ ಅನ್ನು ಕೊಟ್ಟಿರುವಂತದ್ದು. ಹೀಗಾಗಿ ನಿನ್ನೆ ಇದ್ರೆ ನಟ ದರ್ಶನ್ ಅವರು ಪರದಾಡ್ತಾರೆ ಅಂತ ಹೇಳ್ಬೋದು. ಮಾಡ್ತಾ ಇದ್ದಾರೆ. ಥ್ಯಾಂಕ್ ಯು ವಿನಾಯಕ್.